ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನಪ್ಪ ವಿಡಿಯೋ ಮಾಡ್ತೀನಿ ಅಂದರೆ ಗೋವಾ ಚಿಪ್ಸ್ ಚಾಲೆಂಜ್ ಮಾಡ್ತಿದ್ದೀನಿ. ನಮ್ಮ ಹುಡುಗರನ್ನೆಲ್ಲರೂ ಹಾಕೊಂಡಿದ್ದೀನಿ. ನೋಡ್ರಿ, ಇವನ ಹೆಸರು ಬಂದ್ಬಿಟ್ಟು ಕೌಶಿಕ್ ಅಂತ. ನಂಬರ್ 1 420 ಇವನು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅವನು ಭವನ್, ಅವನೆಲ್ಲ ಗೊತ್ತಿರ್ತಾರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇವನು ಚಿಂಟು ಅಂತ ಹೇಳ್ಬಿಟ್ಟು. ಇವನ ಅಸಲು ಹೆಸರು ಮೋಹನ್. ಇವನ ಹೆಸರು ಶಿವ. ದೊಡ್ಡ ಪರೋಡಿ. ನೋಡ್ರಿ, ಇವತ್ತು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ತಾ ಇದೀನಿ. 2 ಜೋಲೋ ಚಿಪ್ಸ್ ತಂದಿದ್ದೀನಿ. ನೋಡ್ರಿ, ಇದರಲ್ಲಿ ಒಂದೇ ಚಿಪ್ಸ್ ಇರೋದು. ಇದರಲ್ಲಿ ಎಲ್ಲ ಡಿಸ್ಕ್ಲೇಮರ್ ಹಾಕಿರ್ತಾರೆ ನೋಡ್ರಿ. ಇಲ್ಲಿ RIP ಸಿಂಬಲ್ ಎಲ್ಲ ಏನಾದ್ರು ಒಂದು ಫುಲ್ ತಿನ್ಬಿಟ್ರೆ RIP ಸಿಂಬಲ್ ಹಾಕಿದ್ದಾರೆ. ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಇರುತ್ತೆ. ಫೈರ್ ಬರುತ್ತೆ ನೋಡ್ರಿ. ಇದೆಲ್ಲ ನೋಡ್ರಿ ಈ 2 ಜೋಲೋ ಚಿಪ್ಸ್ ಇದೆ ನಮ್ಮ ಹತ್ರ. ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀನಿ 5 ಜನಕ್ಕೂ. ಈ ಜೋಲೋ ಚಿಪ್ಸ್ ಯಾರು ಲಾಸ್ಟ್ ಆಗೋದು ತಿಂದು ನೀರು ಏನು ಕುಡಿದಿರ ಇರ್ತಾರೋ ಅವ್ರು ಇವಾಗ ತಿನ್ನಾಕ್ತಾರೆ. ಆ ವಿನ್ನೋದವ್ರಿಗೆ ಶರ್ಟು ಪ್ಯಾಂಟ್, ಒಂದು ಶರ್ಟು ಒಂದು ಪ್ಯಾಂಟ್ ಕೊಡ್ತೀನಿ. ಅವ್ರಿಗೆ ಏನಾದ್ರು ಸೈಜ್ ಆಗಲಿಲ್ಲ ಅಂದರೆ ಅಲ್ಲೇ ಕರ್ಕೊಂಡು ಹೋಗಿ ಅವ್ರು ಯಾವ ಸೈಜ್ ಆಗೋದು ಅದೇ ಕೊಡಿಸ್ತೀನಿ. ಇದೇ ಚಾಲೆಂಜಲ್ಲಿ ಗೆದ್ದವ್ರಿಗೆ ಪ್ರೈಸು. ಇವಾಗ ಚಿಪ್ಸ್ನೆಲ್ಲ ಡಿವೈಡ್ ಮಾಡಿ ಅಣ್ಣ ಬಂದ ಇವನ್ ಯಾಕೋ ಫುಲ್ ಓವರ್ ಕಾನ್ಫಿಡೆನ್ಸ್ ಅಲ್ಲ ಅವನೇ. ಏನ್ ಶಿವ ಗೆಲ್ತೀಯಾ ಪಕ್ಕನ ನೀನು ಓಕೆ. ಇವಾಗ ಇದು ಚಿಪ್ಸ್ ತಿನ್ನಕ್ಕಿಂತ ಮುಂಚೆ ಚಿಪ್ಸ್ ಆದ್ಮೇಲೆ ಇವ್ ರಿಯಾಕ್ಷನ್ ಏನಂತ ನೋಡಿ ನಾನೇ ವಿಡಿಯೋ ಮಾಡ್ತೀನಿ, ಆಮೇಲೆ ನೋಡೋಣ. ನೋಡ್ರಿ, ಇದು ಕೌಶಿಕ್ದು, ಅದು ಭವನ್ದು, ಇದು ಚಿಂಟುದು, ಇದು ಶಿವದು, ಇದು ನಂದು. ಎಲ್ಲರೂ ಈಕ್ವಲ್ ಆಗಿ ಡಿವೈಡ್ ಮಾಡಿದೀನಿ. ನೋಡೋಣ ಯಾರು ಹೆಂಗಿರ್ತಾರೆ ಅಂತ ಲಾಸ್ಟ್ ಅಲ್ಲಿ. ಅಗ್ನೇರಪ್ನಸ ಸಮಿದಸ್ತು ಭದ್ರಾಗ್ನಿರ್ಮಹೀರೋದ. ಮೆಡಿಟೇಷನ್ ಮಾಡೋಕೆ ಕಲಿತಿದ್ದೀರಿ ಇವಾಗ. ಭವನ್ ಡಿಸ್ಕ್ಲೇಮರ್ ನೋಡ್ತಾನಪ್ಪ, ಹೋಗ್ಬಿಡ್ತೀನಿ ಅಂತ. ಏನಾಗಲ್ಲ, ನಮ್ಗೆ ಆಗ್ತದೆ ಕುಡ್ದ್ಬಿಡ ಅಂತ 3 days ಆಗ್ತದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಶಿವ ಕಂಗ್ರ್ಯಾಚುಲೇಷನ್ ಶಿವ. ಕಿವಿಗೆ ಬಿಡೈತೆ. ಅವಕೇನ್ ಕರೆಕ್ಟ್ ಆಗಿರೋ ಪೀಸ್ ಕೊಟ್ರೆ ಇಲ್ಲ ಅವಕ್ಕ. ನನ್ನ ಕಿವಿಗೆ ಬಿಡೈತೆ. ಭವನ್ ಡೈರಿ ಮಿಲ್ಕೋ ಮತ್ತೆ ತಿನ್ನ ಇಲ್ಲ, ಲೈಟ್ ಕಮ್ಮಿ ಆಗ್ತದಲ್ಲ. ಹೌದಾ? ಅವಾಗ ಸರಿ ಇತ್ತಪ್ಪ. ಹಿಂದೆ 1 ಸೆಕೆಂಡ್ 30 ಸೆಕೆಂಡ್ ಆದ್ಮೇಲೆ ನಾವೆಲ್ಲರೂ ತಿಂದಿರಿದ್ರೆ 4 ಜನ ತಗೋಬೇಕು ಅಷ್ಟೇ. ನನ್ನ ಕೈ ಆಗ್ತದೆ. ಕುಡ್ದ್ಬಿಡ. ಇಲ್ಲೇ ಕೊಡಿ, ಇಲ್ಲೇ. ಫಸ್ಟ್ ಔಟ್ ಅಂತ ಹೇಳೋದು ಇವಾಗ. ಬರ್ತಾಯಿದ್ದೆ. ಫಸ್ಟ್ ಅಲ್ಲಿ ನಮ್ಮ ಗ್ಯಾಂಗ್ ಅಲ್ಲಿ ಔಟ್ ಆಗಿರೋದು ಅಂದ್ರೆ ನಮ್ಮ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಇನ್ಸ್ಟಾಗ್ರಾಮರ್ ಫಸ್ಟ್ ಔಟ್ ಆಗ್ಬಿಟ್ಟು ಆಚೆ ಬಂದ್ಬಿಡ್ತಾ ಇದ್ದಾನೆ. ಬಾರೋ ವಿಶ್ವಾಸ್ ಬಾರೋ. 1 ನಿಮಿಷ ಕೈ ತಗೊಂಡ್ಬರ್ತೀನಿ. ಫುಲ್ ಖಾರ ಇದೆ ನೋಡಿ. ಎಲ್ಲ ಆಗುತ್ತಾ? ಒಂದಿಗೆ ಆಗಿರುತ್ತೆ ನಿನ್ನೆ ಸ್ಟಾರ್ಟ್ ಇದ್ದೇಳ ಸೊ ಚಲ್ಲ, ನೀವು ಫಸ್ಟ್ ಅಲ್ಲೇ ಆಚೆ ಬಂದಿದ್ದೀರಾ. ಹುಡುಗ್ಬಿಟ್ಟೆ ಅಲ್ಲ. ಸೊ ಫಸ್ಟ್ ಅಲ್ಲೇ ಆಚೆ ಬಂದಿದ್ದೀರಾ, ಏನ್ ಅನ್ಸ್ನಿಕ್ಕೆ? ಸಖತ್ ಖಾರ ಇದೆ. ಎಲ್ಲ ಹೆಂಗ್ ತಡ್ಕೊಂಡಿದಾರೆ ನನಗೆ ಗೊತ್ತಿಲ್ಲ. ನಂಗಂತೂ ನೋಡ್ರಿ, ಅವ್ನು ನಾಗಿನೇ ಡ್ಯಾನ್ಸ್ ಆಡ್ತಾ ಇದ್ದ ಇಷ್ಟೊತ್ತು. ಈಗೇನೋ ಒಂದು ಸ್ವಲ್ಪ ಸುಕ್ಕೊಂಡಿದ್ದಾನೆ. ನೋಡೋಣ.
ಇವ್ನಿಂದ ಕಾಲನೇ ಆಗ್ತಾ ಇಲ್ಲ ಅಂತ. ಪೇಪರ್ ಏನೋ ನಿಂಗ್ಬಿಟ್ಟೆ ಸ್ವಾಮಿ. ಟೈಮಿಂಗ್ ಇಲ್ಲ ಉಳಿದಕ್ಕ ಟೈಮಿಂಗ್ ಅಲ್ಲ ಇವಾಗ ಟೈಮ್ ಲಾಸ್ಟ್ಗೂ ಯಾರು ಇರ್ತಾರೋ ಅವ್ರು ಕೊಡ್ತೀನಿ. ಲಾಸ್ಟ್ ಅಂದ್ರೆ ಹೆಂಗೆ ಇಲ್ಲಕ್ಕ ಇವಾಗ ಬೆಳಗ್ಗೆ ಗಂಟೆ ಎಲ್ಲ ಇವಾಗ ಟೈಮ್ ಎಷ್ಟು ನೋಡ 1 ಅವರ್ ಇವಾಗಿಂದ 1 ಅವರ್ 11:50. ಇನ್ನೊಂದು ಬ್ಯಾಗ್ ಇನ್ನೊಂದು ಪ್ಯಾಕ್ ಒಂದು ಬುಕ್ ಮಾಡು ಆಡ್ ಮಾಡಲ್ಲ ಏಯ್ ಆಡ್ ಮಾಡತ್ತಿಕ ಫಸ್ಟ್ ಮೊಬೈಲ್ ಏನ ಖುಷಿ ಅವ್ರ ಮೂವರು ಫುಲ್ ಸ್ಟಡಿಗೆ ಅವರಪ್ಪ ಇವ್ರು ಬದಲಾಗ್ತಪ್ಪ ಅವಾಗ ನಾವು ಹಂಗೆ ಇರ್ತೀವಿ ನಮಗೆ ಏನಾಗಲ್ಲ ಇಲ್ಲ ಯೂಟ್ಯೂಬ್ ಅಲ್ಲಿ ಈಗ ಇನ್ನೊಂದು ಆರ್ಡರ್ ಮಾಡ್ತಾ ಇದೀನಿ. ಒಂದಲ್ಲ 2 ಮಾಡು ಆಯ್ತಾ 2 ಮಾಡು ಇಂದಿರಾ ಇಲ್ಲ ಅಂದ್ರೆ ನಿಮ್ಗೆ ವಿಡಿಯೋ ಒಂದು ಮಾಡೋದಿದ್ರೆ ಒಂದಿಬ್ಬರಲ್ಲಿ ಇವ್ರಿಗೆ ಎಪ್ತಾ ಇಲ್ಲ ಅದಕ್ಕೆ ಇನ್ನೊಂದ್ಕಿಂತ ಆರ್ಡರ್ ಮಾಡ್ತಾ ಇದೀನಿ ಅಂತ ಇದು ಜೋಲೋ ಚಿಪ್ದು ಕಂಟಿನ್ಯೂ ವಿಡಿಯೋ. ಇದು ಏನಾಯ್ತಪ್ಪ ಚಾಲೆಂಜಲ್ಲಿ ಏನು ಅಂತ ಹೇಳಿದ್ರೆ, ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕೆಲವು ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ ಅವರೆಲ್ಲ ನೋಡ್ಬಿಟ್ಟು ಒಂದೇ ಚಿಪ್ಪಲ್ಲಿ ಆಗುತ್ತೆ ಅಂದ್ಕೊಂಡು ತರಿಸಿದೆ. ಅದು ನೋಡಿದ್ರೆ ಬೇರೆ ನಮ್ಮ ಹುಡುಗರು ನೋಡಿದ್ರೆ ಫುಲ್ ಸ್ಟ್ರಾಂಗೋ ಇಲ್ಲ ಗೊತ್ತಿಲ್ಲ, ಅವರು ಏನಾದರೂ ಆ್ಯಕ್ಟಿಂಗ್ ಮಾಡಿದ್ರೆ ಗೊತ್ತಿಲ್ಲ. ನನಗಂತೂ ಕಿವಿಗೆ ಏರ್ಬಿಡ್ತು ಒಂದೇ ಸರಿ ಖಾರ. ಅದಕ್ಕೋಸ್ಕರ ನಾನು ಡ್ರಾಪ್ ಔಟ್ ಆಗೋಗ್ಬಿಟ್ಟೆ. ನಮ್ಮ ಹುಡುಗರು ಇನ್ನೂ 2 ತರಿಸು ತಿಂತೀವಿ ಏನಾಗಲ್ಲ ನಮಗೆ ಅಂತ ಇದ್ರು. ನಾವು ಚಾಲೆಂಜ್ ಮಾಡಿದ್ದು ಬಂದು ರಾತ್ರಿ 12 ಗಂಟೆಯಲ್ಲಿ. ಅಷ್ಟೊತ್ತಲ್ಲಿ ನೋಡಿದ್ರಿ ಬೇರೆ ಯಾವುದಾದ್ರೂ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಯಾವುದಾದ್ರು ಸಿಗುತ್ತೇನೋ ಅಂತ. ಇನ್ಸ್ಟಾಮಾರ್ಟಲ್ಲಿ ಇತ್ತು, ಮತ್ತು ಆದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಇತ್ತು, ಆದರೆ ಅದು ಡೆಲಿವರಿ ಇರಲಿಲ್ಲ. ಯಾಕೆಂದರೆ ಶಾಪ್ ಕ್ಲೋಸ್ ಆಗಿ 12 o'clock ಮೇಲೆ ನಾವು ಯಾವುದೂ ಇರಲ್ಲ ಆರ್ಡ್ರು. ಅದಕ್ಕೋಸ್ಕರ ಬ್ಲಿಂಕಿಟಲ್ಲಿ ನೋಡಿದ್ರಿ ಬೇರೆ ಯಾವ ಅಪ್ಲಿಕೇಶನಲ್ಲೂ ಇರಲಿಲ್ಲ. ಅದಕ್ಕೋಸ್ಕರ ಇದು ಇಷ್ಟೇ ಮುಗ್ದೋಯ್ತು. ನಿಲ್ಲಿಸ್ಬಿಡ್ರಿ ಸಾಕು ಅಂತ, ಆಗಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ ನೆಕ್ಸ್ಟು ಬೇರೆ ಯಾವತ್ತಾದ್ರೂ ಮಾಡ್ತೀವಿ ಇದೇ ಚಾಲೆಂಜು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.